ಹುಣಸೂರು ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ವತಿಯಿಂದ ಹುಣಸೂರಿನಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ರಾಜ್ಯ ಗೌರವಾಧ್ಯಕ್ಷ, ಕರ್ನಾಟಕ ರಾಜ್ಯ ಅಹಿಂದ ಎಂಬುದು ಕೇವಲ ಅದು ಅಧಿಕಾರ ಕೇಂದ್ರಿತ ಬಲಾಢ್ಯ ಸಮುದಾಯಗಳ ಪ್ರಾಬಲ್ಯಕ್ಕೆ ಎದುರಾಗಿ ಮೂಡಿಬಂದ ಒಂದು ಪ್ರಬಲ ಸಾಮಾಜಿಕ ರಾಜಕೀಯ ಪ್ರತಿರೋಧ. ಈ ನಿಟ್ಟಿನಲ್ಲಿ ಪ್ರತಿ ಗ್ರಾಮಗಳಲ್ಲಿ ಜಾಗೃತಿ ಮೂಡಿಸೋಣ, ಅಲ್ಲಿಂದ ಬಂದ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಅಹಿಂದಮರು ಸ್ಥಾಪನೆ ಮಾಡೋಣ ಎಂದರು. ನಂತರ ಮಾತನಾಡಿದ ಅಬ್ದುಲ್ ಶುಕೂರ್ ಗುರೂಜಿ, ಈ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ಬಹುಸಂಖ್ಯಾತರಾಗಿದ್ದರೂ ಆರ್ಥಿಕವಾಗಿ, ರಾಜಕೀಯವಾಗಿ ಹಾಗೂ ಸಂಘಟನೆಯಲ್ಲಿ ಹಿಂದುಳಿದವರು ಅಹಿಂದ ವರ್ಗವನ್ನು ಮೇಲೆತ್ತುವುದು ಅಹಿಂದ ಚಳುವಳಿಯ ಆಶಯವಾಗಿದೆ. ಆರ್ಥಿಕ ಹಾಗೂ ರಾಜಕೀಯ ಶಕ್ತಿಯ ಅಗತ್ಯವಿದ್ದು ಅದಕ್ಕಾಗಿ ಸಂಘಟನೆ ಆಗಬೇಕು ಅಂತ ಅಬ್ದುಲ್ ಶುಕೂರ್ ಗುರೂಜಿ ಹೇಳಿದರು. ಇದೇ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡ ಅಬ್ದುಲ್ ಮಲಿಕ್, ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ರಾಜ್ಯಾಧ್ಯಕ್ಷ ದೇವಪ್ಪ ನಾಯಕ್, ಮಹಿಳಾ ರಾಜ್ಯಾಧ್ಯಕ್ಷ ಗೀತಾ ಎನ್, ಕಾನೂನು ಸಲಹೆಗಾರರು ಪವಿತ್ರ, ರಾಜ್ಯ ಸಂಚಾಲಕರು ನಂದಿನಿ, ಇಮ್ರಾನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಸಮೀರ್, ಹುಣಸೂರು. ASTVಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಅದರಿಂದ ಗುರೂಜಿಯ ಒಂದು ಸಹಾಯ ತಗೊಂಡ್ರೆ ಆದಷ್ಟು ಬಡವರಿಗೆ ಅನುಕೂಲ ಆಗುತ್ತೆ. ಏಕೆಂದರೆ ಸಾವಿರಾರು ಜನಕ್ಕೆ ಅನುಕೂಲತೆ ಮಾಡಿಕೊಟ್ಟಂಥ ಗುರೂಜಿಯವರ ಮುಖಾಂತರ ಇನ್ನೂ ಕೂಡ ಬಡವರನ್ನ ಗುರುತಿಸಿ ಅನೇಕ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು, ಹಾಗೆ ರಾಜ್ಯ ಗೌರವಾಧ್ಯಕ್ಷರು, ಹಾಗೆ ಮಹಿಳೆ ರಾಜ್ಯಾಧ್ಯಕ್ಷರು. ನನ್ನ ಹೆಸರು ದೇವಪ್ಪ ನಾಯ್ಕ, ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟದ ಅಧ್ಯಕ್ಷರು. ನಾವು 1 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟವನ್ನು ಸುಮಾರು 37 ಸಮುದಾಯದ ಮುಖಂಡರನ್ನು ಸೇರಿಸಿ ನೋಂದಣಿ ಮಾಡಿಸಿರುವಂಥ ಸಂಘಟನೆ ಇದೆ. ಈ ಸಂಘಟನೆಯ ಪ್ರಮುಖ ಉದ್ದೇಶ ಈ ರಾಜ್ಯದ ಶೋಷಿತ ಸಮುದಾಯಗಳಿಗೆ ನ್ಯಾಯಬದ್ಧವಾದ ಹಕ್ಕನ್ನು ಕಲ್ಪಿಸಿಕೊಡುವುದೇ ಈ ಪ್ರಮುಖ ಉದ್ದೇಶ. ಜೊತೆಗೆ ಕರ್ನಾಟಕ ರಾಜ್ಯ ಅಹಿಂದ ಒಕ್ಕೂಟ ಈ ಸಂಘಟನೆ ಒಂದು ಪಕ್ಷಾತೀತವಾದ ಮತ್ತು ಜಾತ್ಯತೀತವಾದ ಸಂಘಟನೆ. ಈ ಸಂಘಟನೆಯಲ್ಲಿ ಯಾವುದೇ ಸ್ವಪಕ್ಷಪಾತವಿಲ್ಲ. ಸರ್ವರಿಗೂ ಸಮಬಾಳು ಸಮಪಾಲು ಏನಿದೆಯೋ ಡಾಕ್ಟರ್ BR ಅಂಬೇಡ್ಕರ್ ಅವರ ನೀಡಿರುವಂಥ ಸಂವಿಧಾನದ ಅಡಿಯಲ್ಲಿ ಸರ್ವರಿಗೂ ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ಹೋರಾಟವನ್ನು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಸಂಘಟನೆಯನ್ನು ನಾವು ಮಾಡಿದ್ದೇವೆ. ಈ ರಾಜ್ಯದಲ್ಲಿ ಅನೇಕಾದಂಥ ಸಮುದಾಯಗಳು, ಇನ್ನೂ ಹಲವಾರು ಸಮುದಾಯಗಳಿವೆ. ಅಂಥ ಸಮುದಾಯಗಳನ್ನು ಗುರುತಿಸಿ ನಮ್ಮ ಸಂಘಟನೆ ಸ್ಥಳಕ್ಕೆ ಭೇಟಿ ನೀಡಿ ಅವರ ಸಮಸ್ಯೆಗಳು ನ್ಯಾಯಯುತವಾಗಿದ್ದರೆ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸವನ್ನು ನಾವು ಮನಸ್ಫೂರ್ತಿಯಾಗಿ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ಸಂಘಟನೆಯನ್ನು ಮಾಡ್ತಾ ಇದ್ದೇವೆ.